ಸೊ ಪ್ರಿಸರ್ವೇಟಿವ್ಸ್ ಇನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಂಗಿದ್ರೆ ಇತ್ತೀಚೆಗೆ ನಾನು ಏನು ನೋಡ್ಬೇಕು ಪ್ಯಾಕೆಟಲ್ಲಿ? ಒಂದು ಅಫ್ಕೋರ್ಸ್ ಬ್ರ್ಯಾಂಡ್ ಹೆಸರು ಟ್ರಸ್ಟ್ ಆದರೆ, ಎರಡನೇದು ಇವತ್ತು ಅದಕ್ಕೂ ಮೀರಿದ್ದು, ಬಿಕಾಸ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳದೇ ಸ್ಕ್ಯಾಮ್ ಆಗಿದೆ ಇವತ್ತು. ನಂಬಿಕೆ ಅನ್ನೋದು ಕಾಲದ ಜೊತೆಗೆ ಅದು ಬೇರೆ ಥರ ಟರ್ನ್ ಆಗ್ತಾ ಇರೋದ್ರಿಂದ ಏನೇನು ನಾನು ನೋಡಬೇಕು ಅಂತ ಪ್ಯಾಕೆಟ್ ಮಸಾಲಾಗೆ ಸ್ಪೆಷಲ್. ಮಸಾಲಾಗೆ ಸ್ಪೆಷಲ್ ಆಗಿ ಏನು ಮೇಡಮ್, ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರಸ್ಟನ್ನ ಯಾವ ರೀತಿ ನಾವು ಬಿಲ್ಡ್ ಮಾಡಬೇಕು ಅಂದರೆ, ಜನಗಳಿಗೆ ನಾವು ಕ್ವಾಲಿಟಿ ಕೊಡಬೇಕು, ಇನ್ ಶಾಪ್ಸ್ ಮಾಡಿಸ್ಬೇಕು, ಬ್ರ್ಯಾಂಡಿಂಗ್ ಮಾಡಿಸ್ಬೇಕು. ಒನ್ ಆಫ್ ದ ಇನ್ಸ್ಟಾಗ್ರಾಮ್ ಈಸ್ ಅ ವೆರಿ ಗುಡ್ ಪಾರ್ಟ್ನರ್. ಫಾರ್ ಎಕ್ಸಾಂಪಲ್, ಫೌಂಡರ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ನಮ್ಮ ಪ್ರಾಡಕ್ಟ್ ಹೀಗಿದೆ ಅಂದರೆ ಜನಗಳಿಗೆ ರೀಚ್ ಆಗತ್ತೆ. ಪ್ಲಸ್ ಅವ್ರಿಗೆ ಒಂದು ನಮ್ಮ ಮನಸ್ಸಲ್ಲಿ ಏನಿದೆ, ನನ್ನ ಅಭಿಪ್ರಾಯ ಏನಿದೆ, ನನ್ನ ಬ್ರ್ಯಾಂಡ್ ಮೇಲೆ ಬೀಳತ್ತೆ. ಹೇಗೆ ಬೀಳತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಹರ್ಷನದ್ದು ಸ್ಟೋರಿ ಹೇಳಿದೆ ನಿಮ್ಗೆ. ಇವಾಗ ಜನಗಳಿಗೆ ಏನು ಅರ್ಥ ಆಗತ್ತೆ ಅಲ್ಲಿಂದ, ಓ ಇವ್ರ ಪ್ರಾಡಕ್ಟ್ ಪ್ಯೂರ್ ಇದೆ, ಫೌಂಡರೇ ಬಂದು ಮಾತಾಡ್ತಾರೆ. ಹಾಗಂತೂ ಸ್ಮಾಲ್ ಬ್ರ್ಯಾಂಡ್ಸ್ಗೆ, ನಮ್ಮಂಥ ಸ್ಮಾಲ್ ಬ್ರ್ಯಾಂಡ್ಸ್, ಬೆಳೆಯೋ ಬ್ರ್ಯಾಂಡ್ಸ್ಗೆ ಇದೊಂದು ಬಿಗ್ ಪ್ಲ್ಯಾಟ್ಫಾರ್ಮ್. ಸೊ ಈಗ ನಿಮ್ಮದು ಹೋಲ್ ಸ್ಪೈಸಸ್ಸು ಇರೋದ್ರಿಂದ ಅದು ಈಸಿನಾ ಮೇಂಟೈನ್ ಮಾಡೋದಕ್ಕೆ, ಅದರ ಫ್ರೆಶ್ನೆಸ್ಸು ಕಂಪೇರ್ ಟು ಪೌಡರ್ಸ್? ಮೇಡಮ್, ಪೌಡರ್ಸ್ ಅಂತಲ್ಲ ಮೇಡಮ್, ಎಲ್ಲ ಪದಾರ್ಥ ಎಲ್ಲ ಥರ ಕಷ್ಟನೂ ಇರುತ್ತೆ. ಲೈಕ್ ನಿಮ್ಗೆ ತುಂಬ ಕಷ್ಟದ್ದು SKU ಯಾವುದು ಪ್ರಿಸರ್ವೇಟಿವ್ ಮನಸ್ಸಲ್ಲಿ ಇಟ್ಕೊಂಡು? ಅಲ್ಲ, ರಾ ಸ್ಪೈಸಸ್ಸಲ್ಲಿ ಫಾರ್ ಎಕ್ಸಾಂಪಲ್ಲು ನೀವು ಜಾವಿತ್ರಿ ತಗೊಳ್ಳಿ. ಜಾವಿತ್ರಿ ಬರೋದೇ ಸ್ವಲ್ಪ ಮಾಯಿಶ್ಚರ್, ಕೋಲ್ಡ್ ರೂಮ್ಸಿಂದ ಬರುತ್ತೆ. ಸ್ಟಾರ್ ಅನೀಸಾ? ಅಲ್ಲ, ಜಾವಿತ್ರಿ ಹೂವು ಥರ ಇರುತ್ತೆ ನೋಡಿ, ಅದಕ್ಕೆ ಮಾಯಿಶ್ಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3 days ಬಿಫೋರು ಒಂದು ಆರ್ಡ್ರ್ ಬಂದಿತ್ತು, ಜಾವಿತ್ರಿ 25 grams ಪ್ಯಾಕಿಂಗ್ ಇತ್ತು. ಸ್ಟಾಕ್ ಬಂತು, ಕೋಲ್ಡ್ ರೂಮಿಂದ ಬಂತು, ಫುಲ್ ಮಾಯಿಶ್ಚರ್. ನಮ್ಮ R&D ಟೀಮ್ ಹೇಳಿದೆ, ಇದು ಪ್ಯಾಕಿಂಗೇ ಆಗಲ್ಲ, ಇದಾಗಲ್ಲ, ಅರ್ಜೆಂಟ್ ಆರ್ಡ್ರ್ ಇದೆ, ಇದು ಆಗಲ್ಲ ಅಂತ. ಅಲ್ಲಪ್ಪ, ಆಗಲ್ಲ ಅಂದರೆ ವಾಟ್ ಈಸ್ ದ ಮೀನಿಂಗ್? ಇಲ್ಲ ಸರ್, ಇವಾಗ ಪ್ಯಾಕ್ ಮಾಡೋಕ್ಕಾಗಲ್ಲ, ನ್ಯಾಚುರಲ್ ಆಗಿ ಇದು ಡ್ರೈ ಆಗಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಚುರಲ್ ಅಂದರೆ ಬಿಸಿಲಿಗಿಡ್ಬೇಕಾ? ಇಲ್ಲ, ಬಿಸಿಲಿಗಿಟ್ರೆ ಕಲರ್ ಹೊಟ್ಟೋಗುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಚುರಲ್ ಡ್ರೈಯಿಂಗ್ ಅಂದರೆ, ಟ್ರೇಸಲ್ಲಿ ಹಾಕಿ ಒಂದು ರೂಮಲ್ಲಿ 2 to 3 days ಬಿಡಬೇಕಂತೆ. ಆವಾಗ ನ್ಯಾಚುರಲ್ ಆಗಿ ಡ್ರೈ ಆಗಿ ಅದು ಮಾಯಿಶ್ಚರ್ ಕಳ್ಕೊಳತ್ತಂತೆ. ಓಕೆ, ಅವ್ರು ಹೇಳ್ದಂಗೆ ಮಾಡಿದ್ವಿ, ರಿಸಲ್ಟ್ ಸಿಕ್ತು, ಆದರೆ ಸಕ್ಸಸ್ ಆದ್ವಿ. ಅದೇ 3 months ಬಿಫೋರು ನಮ್ಮ ಟೀಮು QC ಮಾತು ಕೇಳ್ದಂಗೆ ಪ್ಯಾಕ್ ಮಾಡಿ ಕಳಿಸಿದ್ರು. ಅದು ಬೂಜ್ ಫಂಗಸ್ ಆಗಿ ಕಂಪ್ಲೇಂಟ್ ಬಂತು, ರಿಟರ್ನ್ ಬಂತು ಸ್ಟಾಕ್ಸು. ಅಂದರೆ ಕೆಳಗೆ ಬಿದ್ರೇ ಕಲಿಯೋದೇನೇ ಆಗಲಿ. ಅದಕ್ಕೆ ರಾ ಸ್ಪೈಸಸ್ಸಲ್ಲೂ ನಾವು ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀವಿ. ಪ್ಯಾರಾಮೀಟರ್ಸ್ ಚೆಕ್ ಮಾಡಿಕೊಂಡು, ಕಾಳುಮೆಣಸು ಇರ್ಬೋದು, ಅದು ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಅದೂ ಮಾಮೂಲಿ ಡ್ರೈ ಆಗಬೇಕು. ನೀವೆಷ್ಟೋ ಸಲ ನೋಡಿರ್ತಾರೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಅಜ್ಜಿ ತಾತ ಒಂದು ಟ್ರೇನಲ್ಲಿ ಹಾಕಿಬಿಟ್ಟಿರ್ತಾರೆ. ಆವಾಗ ಏನು ಕ್ಯೂರಿಯಾಸಿಟಿ ಇರಲಿಲ್ಲ, ಇವಾಗ ಕ್ಯೂರಿಯಾಸಿಟಿ ಎಲ್ಲರಿಗೂ ಬರುತ್ತೆ. ಹಂಗಾಗಿ ಒಂದೊಂದು ಥರ 140 SKUs ಇದೆ ಅಂದರೆ ಭಾಳ ಕಷ್ಟ ಆಗಿರ್ಬೇಕಲ್ಲ ಎಲ್ಲದನ್ನು ಏಲಕ್ಕಿಗಂತೂ ಬಿಸಿಲೇ ಬೀಳಬಾರ್ದು, ಬಿಟ್ಟು ಅಂತ ಕಲರ್ ಹೊಟ್ಟೋಗುತ್ತೆ, ಸಿಪ್ಪೆ ಸುಲ್ಕೊಳತ್ತೆ. ಜನಗಳಿಗೇನು ಅಂದರೆ, ನೋಡೋರ ಕಣ್ಣಿಗೆ ಏನಾಗತ್ತೆ ಗೊತ್ತಾ, ಏನು ಸಾಸಿವೆ ತೊಗೊಂಡು ಪ್ಯಾಕ್ ಮಾಡೋದು ದೊಡ್ಡದಾ, ಇಲ್ಲ ಒಂದು ಕಾಳುಮೆಣಸು ತೊಗೊಂಡು ಪ್ಯಾಕ್ ಮಾಡೋದು ದೊಡ್ಡದಾ ಅಂತ ಬರುತ್ತೆ. ಅಲ್ಲಿ ನಿಲ್ತ್ಕೊಂಡು ಮಾಡಿದಾಗೆ ಅದರದ್ದು ನಮಗೆ ಪ್ಲಸ್ ಮೈನಸ್ ಗೊತ್ತಾಗೋದು. ಇವೆಲ್ಲ ಸೋರ್ಸಿಂಗ್ ಎಲ್ಲಿ ಮಾಡ್ತೀರಾ ಸರ್? ಎಲ್ಲ ಸೋರ್ಸಿಂಗ್ ಬಂದು ಚಿಲ್ಲಿ ಬಂದು ಗುಂಟೂರು ಬ್ಯಾಡಿಗೆ, ನೆಕ್ಸ್ಟ್ ಟರ್ಮರಿಕ್ ಅವಾಗಲೇ ಸಾಂಗ್ಲಿ ಅಂತ ಹೇಳಿದೆ. ಧನಿಯಾ ಅಫ್ಕೋರ್ಸ್ ರಾಜಸ್ಥಾನ್. ಕರ್ನಾಟಕದಲ್ಲಿ ತಿಂತಾರದೆಲ್ಲ ಅಲ್ಲಿದೆ ಹಂಗಿದ್ರೆ? ಕರ್ನಾಟಕದಲ್ಲಿ ಬೆಳೆಯಲ್ಲ ಅಂತಲ್ಲ, ಬೆಳೀತಾರೆ. ಆದರೆ ವೆನ್ ಕಂಪೇರ್ ಟು ಕರ್ನಾಟಕ, ರಾಜಸ್ಥಾನ್ ಧನಿಯಾ ಇಸ್ ಫೈನ್ ಅರೋಮಾ. ಸರಿ, ಫೈನ್ ಅರೋಮೆಟಿಕ್. ಆಮೇಲೆ ನೆಕ್ಸ್ಟು ಜೀರಿಗೆ ಬಂದುಬಿಟ್ಟು ನೆಕ್ಸ್ಟ್ ಅದೇ ಗುಜರಾತ್, ಊಂಜಾ, ಪಾರ್ಟ್ಸ್ ಆಫ್ ಸ್ವಲ್ಪ MP, ರಾಜಸ್ಥಾನ ಸ್ವಲ್ಪ ಸಿಗುತ್ತೆ. ಕಾಳುಮೆಣಸು ಬಂದು ನಿಮಗೆ ಗೊತ್ತಿದ್ದಂಗೆ ಶಿವಮೊಗ್ಗ, ಸಕಲೇಶ್ಪುರ, ನಮ್ಮ ಕರ್ನಾಟಕ ಮಲೆನಾಡು ಕಡೆ. ಕಾರ್ಡಮಮ್ ಅಂದ ತಕ್ಷಣ ನಿಮ್ಗೆ ಗೊತ್ತು, ಪಾರ್ಟ್ಸ್ ಆಫ್ ಕೇರಳ ಕರ್ನಾಟಕ ಬಾರ್ಡ್ರು.
ಈ ಜೀರಿಗೆನಲ್ಲೂ ಈ ಚಿಕ್ಕ ಜೀರಿಗೆ ದೊಡ್ಡ ಜೀರಿಗೆ ಅಂತೆಲ್ಲ ಇರತ್ತೆ. ಇತ್ತೀಚೆಗೆಲ್ಲ ಜೀರಿಗೆದಲ್ಲಿ ನಿಮಗೆ ಸಣ್ಣ ಜೀರಿಗೆ ದೊಡ್ಡ ಜೀರಿಗೆನೂ ಬರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸಲ್ಲಿ ಜೀರಿಗೆ ಮಾಡಿದಾಗ ಸಣ್ಣದು ಒಂದು ಕಡೆ ಬೀಳುತ್ತೆ, ದಪ್ಪದ ಒಂದು ಕಡೆ ಬೀಳುತ್ತೆ, ಸೊ ಇಷ್ಟೆಲ್ಲ ಇದೆ ಈಗ. ಅಷ್ಟೆಲ್ಲ ಇದೆ ಮೇಡಮ್. ನೈಸ್.